ಟಿವಿಯಲ್ಲಿ ಲೋಕಸಭಾ ಚುನಾವಣಾ ಸರ್ವೆ ನಡೀತಾ ಇದೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ಪವರ್ ಟಿವಿ ಮಾಡ್ತಾ ಇದೆ. ಬೆಳಗ್ಗೆ 9:30 ರಿಂದ ಸಂಜೆ 5:30 ಕೂಡ ಈ ಸರ್ವೆ ಕಾರ್ಯ ನಡೀತಾ ಇರುವಂತದ್ದು. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಪವರ್ ಮೆಗಾ ಸಮೀಕ್ಷೆ ಇವತ್ತು ನಡೀತಾ ಇದೆ. ಸದ್ಯದ ಟ್ರೆಂಡ್ ನಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಸಮಬಲದ ಹೋರಾಟ ಅನ್ನುವಂತಹ ಮಾಹಿತಿ ಎಲೆಕ್ಷನ್ ಸೆಂಟರ್ನಿಂದ ಲಭ್ಯವಾಗ್ತಾ ಇದೆ. ಕೊಪ್ಪಳದಲ್ಲಿ ಯಾರಾಗಬೇಕು ಸಂಸದರು, ಯಾರಾಗಬೇಕು ಅಭ್ಯರ್ಥಿ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿನ ಜನರು ಮಾಹಿತಿಯನ್ನ ತಿಳಿಸುತ್ತಿದ್ದಾರೆ. ಹೆಚ್ಚಿನ ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನನ್ನ ಕೊಲೀಗ್ ಪ್ರವೀಣ್ ಎಲೆಕ್ಷನ್ ಸೆಂಟರ್ನಿಂದ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಓವರ್ ಟು ಯು. ಎಸ್ ರಜನಿ, ಮಾಧ್ಯಮ ಇತಿಹಾಸದಲ್ಲೇ ಪವರ್ ಟಿವಿ ಅತಿ ದೊಡ್ಡ ಲೋಕಸಭಾ ಸಮೀಕ್ಷೆಯನ್ನು ನಡೆಸ್ತಾ ಇದೆ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಕ್ಷೇತ್ರ ಕೋಲಾರ, ಇದು ಕೊಪ್ಪಳ. ಈ ಕೊಪ್ಪಳದಲ್ಲಿ 8 ವಿಧಾನಸಭಾ ಕ್ಷೇತ್ರ ಬರುತ್ತೆ. 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 6 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದೆ, 1 ಬಿಜೆಪಿ ಗೆದ್ದಿದೆ, ಇನ್ನೊಂದು ಜನಾರ್ದನ್ ರೆಡ್ಡಿ ಅವರು ಗೆದ್ದಿದ್ದಾರೆ. ಇಲ್ಲಿ ಹಾಲಿ ಸಂಸದ ಸಂಗಣ್ಣ ಕರಡಿ ಅವರು ಇದ್ದಾರೆ. ಹಾಲಿ ಸಂಸದರು ಸತತವಾಗಿ 2 ಬಾರಿ ಗೆದ್ದು ಬಂದಿದ್ದಾರೆ ಲೋಕಸಭೆಯಲ್ಲಿ ಅವರು. ಇನ್ನು ನಾವು ಈ ಹಿಂದೆ ಲೋಕಸಭಾ ಕ್ಷೇತ್ರ ಯಾರ್ಯಾರು ಗೆದ್ದು ಬಂದರು ಅಂತ ನೋಡ್ತಾ ಹೋದಾಗ 1952ರಲ್ಲಿ ಲೋಕಸಭೆಗೆ ಚುನಾವಣೆ ಆಗುತ್ತೆ ಕೊಪ್ಪಳದಲ್ಲಿ. ಅಲ್ಲಿ ಶಿವಮೂರ್ತಿ ಪಕ್ಷೇತರ ಅಭ್ಯರ್ಥಿ ಗೆದ್ದು ಬರ್ತಾರೆ. ಅದಾದ ಬಳಿಕ 1957ರಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. 1962ರಲ್ಲಿ ಪುನಃ ಶಿವಮೂರ್ತಿ ಸ್ವಾಮಿ ಅವರು ಪಕ್ಷೇತರ ಅಭ್ಯರ್ಥಿಗೆ ಮತ್ತೆ ಗೆದ್ದು ಬರ್ತಾರೆ. ಅದಾದ ಬಳಿಕ 1967ರಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಅಲ್ಲಿಂದ ಸತತವಾಗಿ ಕಾಂಗ್ರೆಸ್ 1980, 1984ರವರೆಗೂ ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ. ಅದಾದ ಬಳಿಕ 1989ರಲ್ಲಿ JDS ಪಕ್ಷ ಗೆಲ್ಲುತ್ತೆ. ಅದಾದ ಬಳಿಕ ಮತ್ತೆ ಕಾಂಗ್ರೆಸ್ 1991ರಲ್ಲಿ ಗೆಲ್ಲುತ್ತೆ. ಅದಾದ ಬಳಿಕ ಮತ್ತೆ JDS ಗೆಲ್ಲುತ್ತೆ. 2004ರಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಅದಾದ ಬಳಿಕ 2009ರಿಂದ 2023ರವರೆಗೂ ಸತತವಾಗಿ ಇಲ್ಲಿ ಬಿಜೆಪಿ ಗೆದ್ದು ಬರುತ್ತೆ. ಇದು 1900 ನಾವು ಹಿಂದೆ ನೋಡ್ತಾ ಹೋದಾಗ 2000 ಹಿಂದೆ ಈಚೆಗೆ ನೋಡ್ತಾ ಹೋದಾಗ ಕಾಂಗ್ರೆಸ್ ಭದ್ರಕೋಟೆಯಾಗಿತ್ತು. 2009ರಿಂದ 2023ರವರೆಗೂ ಕೂಡ ಇದು ಬಿಜೆಪಿಯ ಭದ್ರಕೋಟೆಯಾಗಿದೆ. ಈಗ ಏನು ಮೋದಿಯವರು ಪ್ರಧಾನಮಂತ್ರಿ ಆದರೂ ಅಲ್ಲಿಂದ ಇಲ್ಲಿವರೆಗೂ ಕೂಡ ಇವರು ಸತತವಾಗಿ ಗೆದ್ದು ಬಂದಿರೋದು. ಕರಡಿ ಸಂಗಣ್ಣ ಅವರು ಕೂಡ 2 ಬಾರಿ ಗೆದ್ದು ಬಂದಿದ್ದಾರೆ. ಅದರಿಂದ ಬಿಜೆಪಿ ಒಬ್ಬ ಅಭ್ಯರ್ಥಿ ಗೆದ್ದಿದ್ರು. ಈಗ ಅಲ್ಲಿ ಪ್ರಬಲ ಆಕಾಂಕ್ಷಿ ಬಿಜೆಪಿಗೆ ಲೋಕಸಭಾ ಟಿಕೆಟ್ ಯಾರಿಗೆ ಕೊಡ್ತಾರೆ ಅಂದರೆ ಅಲ್ಲಿ ಪ್ರಭಾಕರ್ ಚಿಣಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವರು ಪ್ರಬಲ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ. ಇವರು ಆ ಒಂದು ಭಾಗದಲ್ಲಿ ಒಂದು ಪ್ರಬಲ ಸಂಘಟನೆ ಇದೆ, ಸಂಚಾರವನ್ನು ಮಾಡಿದ್ದಾರೆ. ಆ ಭಾಗದಲ್ಲಿ ಒಂದು ಅವರ ಬೆಂಬಲಿಗರು ಕೂಡ ಸಾಕಷ್ಟು ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಪ್ರಭಾಕರ್ ಚಿಣಿ ಅವರ ಹೆಸರು. ಹೀಗಾಗಿ ಇವರಿಗೆ ಈ ಬಾರಿ ಟಿಕೆಟ್ ಅನ್ನು ಕೊಡಬೇಕು ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಹೈಕಮಾಂಡ್ ಕೂಡ ಇವರ ಮೇಲೆ ಒಲವನ್ನು ತೋರಿಸಬಹುದು. ಇವರಿಗೆ ಟಿಕೆಟ್ ಬಹುತೇಕ ಸಿಗುವಂತಹ ಸಾಧ್ಯತೆ ಇದೆ ರಜನಿ. ಇನ್ನೊಂದು ಕಡೆ ನಾವು ಕಾಂಗ್ರೆಸ್ ಆಕಾಂಕ್ಷಿಗಳ ಪಟ್ಟಿಯನ್ನು ನೋಡ್ತಾ ಹೋದಾಗ ರಾಜಶೇಖರ್ ಹಿಟ್ನಾಳ್ ಇದ್ದಾರೆ, ಅಮರೇಗೌಡ ಬಯ್ಯಾಪುರ್ ಇದ್ದಾರೆ, ಇನ್ನು ಬಸವನಗೌಡ ಬಾದರ್ಲಿ ಇದ್ದಾರೆ. ಇವರ ಮೂವರಲ್ಲಿ ಯಾರಿಗಾದ್ರೂ ಟಿಕೆಟ್ ಸಿಗುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ನಾವು ಟ್ರೆಂಡ್ ಅನ್ನು ಗಮನಿಸ್ತಾ ಹೋದಾಗ ಕೊಪ್ಪಳದಲ್ಲಿ ಈಗ ಸದ್ಯಕ್ಕೆ ಬರುವಂತ ಕರೆಗಳು ಬಿಜೆಪಿಗೂ ಹೆಚ್ಚಾಗಿ ಕರೆಗಳು ಬರ್ತಾ ಇದೆ, ಕಾಂಗ್ರೆಸ್ಗೂ ಹೆಚ್ಚಾಗಿ ಕರೆಗಳು ಬರ್ತಾ ಇದೆ. ಸಮಬಲ ಹೋರಾಟ ನಡೀತಾ ಇದೆ ಸದ್ಯಕ್ಕೆ ರಜನಿ. ಥ್ಯಾಂಕ್ ಯು ಪ್ರವೀಣ್ ಮಾಹಿತಿಗೆ.